ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾನು ಯಾವ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ, ಹೊಸ ಗಾಡಿ ಡೆಲಿವರಿ ನಮ್ಮದೇ. ಇವತ್ತು ಅದಲ್ಲದೆ ನನ್ನ ಮಗಳು ಬರ್ಡೇ ಕೂಡ ಸೆಲೆಬ್ರೇಷನ್ ಮುಗೀತು. ಸೊ ಇವಾಗ ಗಾಡಿ ತೊಗೊಂಡು ಬನ್ನಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಗಾಡಿನ ಅನ್ವೀಲ್ ಮಾಡ್ತಾ ಇದ್ದೀವಿ. ಸೊ ಗಾಡಿ ನೋಡ್ಬೋದಿದೆ. ಊರಿಗೆ ಮುಂಚೆನೇ ಬಂದು ರೆಡಿ ಆಗ್ಬಿಟ್ಟಿದ್ದೀನಿ. ಇನ್ನೂ ಯಾರು ಬಂದಿಲ್ಲ. ಟೈಮ್ ಆಲ್ಮೋಸ್ಟ್ ಅಲ್ಲಿ 9:37 ಆಗಿದೆ. ಎಕ್ಸೈಟ್ಮೆಂಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ. ನಿದ್ದೆ ಕಣ್ಣಲ್ಲಿ ನೋಡ್ಬೋದಲ್ಲ, ನಿದ್ದೆನೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ 1 ತಿಂಗಳು 2 ತಿಂಗಳಿಂದನೂ ಇದನ್ನೇ ಆಯಿತು ನನಗೆ, ಏನು ಗಾಡಿ ಯಾವಾಗ ಬರುತ್ತೆ ಅಂತ. ಗಾಡಿ ಬಂದಿತ್ತು, ಬಟ್ ಒಂದು ಒಳ್ಳೆಯ ದಿನ ಬೇಕಾಗಿತ್ತು ಗಾಡಿ ತೊಗೊಳೋದಕ್ಕೆ. ಸೊ ಇವತ್ತು ನನ್ನ ಮಗಳ ಬರ್ಡೇ ನಾನು ಹೇಳಿದಾಗ, ಸೊ ಅದಕ್ಕೋಸ್ಕರ ಅಕ್ಲೇನ್ ಮೋಟರ್ಸು ಯಲಹಂಕ ನೋಡ್ತಾ ಇದ್ದಿಲ್ಲ. ಸೊ ಇದು ನನ್ನ ಪರ್ಸನಲ್ ಫೇವ್ರೇಟ್ ಶೋರೂಮ್ ಕೂಡ. ಆಮೇಲೆ ರೋಹಿತ್ ಅವರು ಓನರ್ ನನಗೆ ಆತ್ಮೀಯ ಗೆಳೆಯರು ಕೂಡ ಹೌದು. ಸೊ ಹಾಗಾಗಿ ಈ ಒಂದು ಶೋರೂಮ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರು ಬರ್ತಾರೆ ಈ ಒಂದು ಡೆಲಿವರಿಗೆ, ಸೊ ಈ ಥರ ಮಾಡಬೇಕು ಅಂತ ನನಗೆ ಇದ್ದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ಇನ್ಸಿಸ್ಟ್ ಮಾಡಿದ್ರು, ನನಗೂ ಸ್ವಲ್ಪ ಹೇಳಿದ್ರು, ಆಯಿತು ಮಾಡು, ಯಾಕೆ ನೀವು ಯಾಕೆ ಮಾಡಬಾರ್ದು ಅಂತೇಳಿ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ನನಗೂ ಖುಷಿನೇ. ನಾವು ಸುಮಾರು ಗಾಡಿ ಡೆಲಿವರಿಗೆ ಹೋಗಿದ್ದೀವಿ. ಸೊ ಅವ್ರ ಖುಷಿ ನೋಡಿದ್ರೆ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗೋದು. ಸೊ ಇವತ್ತು ನನ್ನ ಗಾಡಿ ಡೆಲಿವರಿ ಆಗಿರೋದ್ರಿಂದ ನನಗೆ ಒಂಥರ ಡಿಫ್ರೆಂಟ್ ಆಗಿದೆ ವೈಬು. ಬಟ್ ಒಂದು ಬೇಜಾರು ಏನಂತಂದರೆ, ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗ್ತಿಲ್ಲ, ಯಾಕಂದ್ರೆ ಅಮ್ಮ ಒಂದು ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ಶಿ ಇಸ್ ನಾಟ್ ಏಬಲ್ ಟು ಕಮ್ ಟಿಲ್ ಹಿಯರ್. ಅದೊಂದು ಬಿಟ್ಟರೆ ರೆಸ್ಟ್ ಆಲ್ ಇಸ್ ಗುಡ್. ಬಟ್ ಇವಾಗ ಗಾಡಿ ತೊಗೊಂಡು ಸಾಮಾನ್ಯವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ತಾರೆ. ಸೊ ಇಲ್ಲಿ ನಾವು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನನಗೇನಿಲ್ಲ, ಸಿಂಪಲ್, ನನಗೆ ನಮ್ಮಮ್ಮನೇ ನನಗೆ ಎಲ್ಲ. ಸೊ ಹಾಗಾಗಿ ಗಾಡಿ ಡೆಲಿವರಿಯಿಂದ ತೊಗೊಂಡಿದ ತಕ್ಷಣ ಸೀದಾ ಮನೆಗೆ ಹೋಗಿ ಅಮ್ಮನಿಗೆ ಗಾಡಿ ತೋರಿಸ್ತೀವಿ. ಸೊ ನೋಡಿ, ಸಮಯ ಇವಾಗ 9:37. ಮ್ಯಾನೇಜರ್ ಸಾಹೇಬರು ಬಂದಿದ್ದಾರೆ. ವೆಲ್ಕಮ್ ಟು ಅಕ್ಲೇನ್ ಮೋಟರ್ಸ್. ನಾನೇ ಕೌಂಟ್ರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜೋಶ್ ಅಷ್ಟಿದೆ ಸ್ನೇಹಿತರೆ, ಏನು ಮಾಡ್ತೀರಾ? ಬೆಳಗ್ಗೆ ಬಂದು ಈ ಗಾಡಿ ಯಾವ ಥರ ಇದೆ ಅಂತ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ನೋಡುವ ಹೌ ಇಟ್ ಗೋಸ್. ಟು ಬಿ ಹಾನೆಸ್ಟ್, ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಅಕ್ಲೇನ್ ಮೋಟರ್ಸಲ್ಲಿ ಈ ಥರ ಒಂದು ಅದ್ದೂರಿ ಡೆಲಿವರಿ ಕೊಡ್ತಾರೆ ಅಂತ. ಲಿಟರ್ಲಿ ಸ್ಟೇಜ್ ಸೆಟಪ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಅಷ್ಟೇ ಅಲ್ಲ, ನಮ್ಮ ಅಕ್ಲೇನ್ ಮೋಟರ್ ಸ್ನೇಹಿತರಾದ ಮಂಜು ಅವರು ಕೇಕ್ ಕೂಡ ತಗೊಂಡಿದ್ದಾರೆ ಒಬ್ಬರೇ. ಸೊ ಫಸ್ಟ್ ಮೆಂಬರ್ ಆಫ್ ದ ಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಎಸ್, ವೆಲ್ಕಮ್ ಬ್ರದರ್. ನಮಸ್ಕಾರ ಬ್ರೋ. ನಮಸ್ಕಾರ. ಆರಾಮ? ಹಾಯ್, ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆರಾಮ ಮಗ? ಹ್ಯಾಪಿ ಬರ್ಡೇ. ನೋಡಿ, ನಿನ್ನೆ ನೈಟು ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಇವರಿಬ್ರು. ಬೆಳಗ್ಗೆ ತನಕ ಮಲ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಹಲೋ ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಯಾರು ಕಂಗ್ರಾಟ್ಸ್. ನಿನ್ನ ಮಗ ಗಾಡಿ ತೊಗೊಂಡಿದ್ದಾನೆ. ನಿನ್ನ ಮಗ ಬೇರೆ ಯಾರಲ್ಲ, ನಾನೇ. ಹಾಯ್ ಚಿನ್ನಿ, ಹೌ ಆರ್ ಯು? ನಮಸ್ಕಾರ ಬಾಸ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ವರ್ಷದಿಂದ ಕಷ್ಟಪಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಒಂದು 3 ಮಂತ್ಸ್ ಹಿಂದಿಂದ ನಾನು ಸ್ವಲ್ಪ ಮ್ಯಾನಿಫೆಸ್ಟ್ ಮಾಡಿಕೊಂಡೆ. ಸ್ವಲ್ಪ ಏನು ತುಂಬಾ ಮ್ಯಾನಿಫೆಸ್ಟ್ ಮಾಡಿಕೊಂಡೆ, ಈ ಒಂದು ಗಾಡಿ ತೊಗೊಳ್ಳೇಬೇಕು ಅಂತ. ಸೊ ಯಾವ ಗಾಡಿ ಏನು ಅಂತ ನೋಡೋಣ. ಸ್ಟೇ ಟ್ಯೂನ್. ಟೈಮ್ ಆಲ್ಮೋಸ್ಟ್ ಅಲ್ಲೂ 10:45 ಆಗಿದೆ. ಇನ್ನೊಂದು 5 ನಿಮಿಷ. ಸೊ ನಮ್ಮ ಫ್ರೆಂಡ್ ಗೋಲ್ಡನ್ ಪಾರ್ಕ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ನು ಬರ್ತಾ ಇದ್ದಾನೆ. ಗಾಡಿ ಅಲ್ಲಿ ಮಾಡೋದೇ ಲೇಟ್ ಲತೀಫ್. ಥ್ಯಾಂಕ್ ಯು ಮಚ್. ಏನೋ ಸಮಾಚಾರ? ಫೈನಲಿ ಬಂತು ಮಗ. ಅದನ್ನೇ ಇನ್ನು ಸ್ವಲ್ಪ ಮುಂಚೆ ನಾನು ಹೇಳ್ತಾ ಇದ್ದೆ, ಅದನ್ನೇ. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಿದ್ದೆ ಅಂತ ಅಂದ್ಬಿಟ್ಟು 3 ಮಂತ್ಸ್ ಬ್ಯಾಕ್. ಫೈನಲಿ ಇಟ್ಸ್ ಹಿಯರ್. ಜುಲೈ 5th ಮಗಳು ಬರ್ಡೇ. Thank you.
ಅಷ್ಟೇ ಏನಂತೀರಾ? ನೋಡ್ತಾ ಇರಿ, ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಫೈನಲಿ ಗೋಲ್ಡನ್ ಕ್ರಾಕ್ನರ್ ಅವ್ರು ಬಂದ್ರು. ಇವ್ರಿಗೋಸ್ಕರನೇ ವೇಟಿಂಗ್ ಇಷ್ಟೋ ತನಕ. ಬಾರಪ್ಪ. 11 ಗಂಟೆ ಅಂತೆ. 10 ಗಂಟೆಗೆ ಬಾ ಅಂತ 11 ಗಂಟೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಫೋನ್ ಮಾಡಿದ್ದೆ 11 ಗಂಟೆಗೆ ಬಾ ಅಂದ್ರೆ ಗಾಡಿ ತರಿಸ್ಕೊಡಿಲ್ಲ. ಈ ಒಂದು ದಿನ ನಮ್ಮ ಮದುವೆ ಬರ್ಡೇ ಇರೋದಕ್ಕೆ ಗಾಡಿ ತಗೊಬೇಕು ಅಂತ ಬಹಳ ದಿನದಿಂದ ವೇಟ್ ಮಾಡಿ ಪೇಷನ್ಸ್ನ ಇವಾಗ Happy birthday! Thank you all for coming in. I know it's a Sunday morning, but it's a very special day. It's Mr. Princess's birthday and a good day for Mr. Nikhil to get us Man of Life. Thank you so much. We're going to have a small celebration now to celebrate my birthday and of course for the new motorcycle. And post us, we have some refreshments with the snacks room. Really help yourself. And thank you so much. Thank you so much. Nikhil. I would tell everybody, manifestation is the key of success. Manifest with one of the day you make it. Congratulations, Nikhil. Thank you. Thank you. Thank you. Thank you. Happy birthday to you. Happy birthday to you. Happy birthday to you. ಇಂದೊಂದು ಹಿಮಾಲಯನ್. Wow, super China, super. ಇವರಿಬ್ರು ಅಣ್ಣ ತಮ್ಮಂದ್ರು ಆಯ್ತಾ, ನೋಡಕ್ಕೆ ಪ್ರಾಕ್ಟಿಕಲಿ ನೋಡಿದ್ರೆ ಅಪ್ಪ ಮಗ. ನಾನೇ ಸಾಕಾದ ಒಂದು ಫಾರ್ಮಲ್
ಇತ್ತು ಬೆಂಕಿ ಬೇಕಂತೆ. Shumoga blood flow. ಲೇಟ್ ಬರ್ತಿತ್ತು ಎಲ್ಲ ಆದ್ಮೇಲೆ ಬಂದ. 12 ಗಂಟೆ ಆಲ್ಮೋಸ್ಟ್ ಆಲ್. ಥ್ಯಾಂಕ್ ಯು. ಬ್ರೋ ಸೀರಿಯಸ್ಲಿ ಕೀಚನ್ ಯಾವ ಥರ ಹುಡ್ಕೋಣ ಅಂತ ಅಂದ್ಕೊಂಡಿದ್ದೆ. ಈ ಥರ ಕೀಚನ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಬೇರೆ. ಇಲ್ಲಿ ಯಾವಾಗಲೂ ಆಗುತ್ತೆ ಪಕ್ಕ ಸ್ಕ್ರ್ಯಾಚ್ ಮಾಡುತ್ತೆ ಅಂತ ಆಯಿತು. ಆದರೂ ತೊಂದರೆ ಇಲ್ಲ. ಗಾಡಿ ಇರೋದು ನೋ ಇಶ್ಯೂಸ್. ದಿಸ್ ಇಸ್ ದ ನ್ಯೂ ಕೀಬಲ್ ಫಾರ್ ಮೈ ನ್ಯೂ ಬೈಕ್. ಹೆಸರು ಅತಿ ಶೀಘ್ರ ಹೇಳಿ. ಅದು ಕೂಡ ಇನ್ನೊಂದು ಬರಲ್ಲ. ಸೋಷಿಯಲ್ ಮೀಡಿಯಾ ಮಾಹಿತಿಗೆ ಬೇಕಲ್ಲ. ವಿಡಿಯೋ ಇದೆ, ಅದು ಆಗ್ತಾರೆ. ಏನೋ ಕೇಳುತ್ತೆ, ಅದಕ್ಕೂ ರಿಪ್ಲೈ ಇದೆ. ಎಲ್ಲಾದ್ರೂ ನೋಡಿದ್ದೆ ಮುಂಚೆ ಈ ಥರ 21 ಗಾಡಿ ಒಂದೇ ಏಟಿಗೆ ಡೆಲಿವರಿ ತೊಗೊಂಡಿರೋದು. ಸೊ ದೇ ಪ್ರೂವ್ಡ್ ಇಟ್. ನಂಬರ್ 1 to 21 ಒಟ್ಟಿಗೆ ಇತ್ತು. ಹೌದು, ಎಲ್ಲ ಸೇಮ್ ಸರ್. LBS ನಗರ. ಬೇಬಿ ಏನು ಬೇಬಿ? ಹಾಂ ಏನು ಏನ ಏನೇ ಯಾರು ಅದನ್ನು ಬಿಟ್ಟು ಬೈಕ್ ಮೇಲೆ ಅಂತ. ಮಂದಾರಗಿರಿ ಹಿಲ್ಸ್ ಹತ್ರ ಏನೋ ಹೇಳ್ದ ಇವನೊಂದು ಹಿಮಾಲಯನ್ ತೊಗೊಂತಾನೆ, RX ತೊಗೊಂತಾನೆ ಅಂತ. ನನಗೆ ಕಾನ್ಫಿಡೆನ್ಸ್ ಇದ್ದಿಲ್ಲ, ಬಟ್ ಅವತ್ತಿಂದ ಮ್ಯಾನಿಫೆಸ್ಟೇಷನ್ ಮಾಡಿದೆ. ಐ ಆಮ್ ಗೋಣ ಬೈಟ್ ಆ್ಯಂಡ್ ವಿತಿನ್ 3 months here we go. ಹಿಮಾಲಯನ್ 450 ರ್ಯಾಲಿ ಎಡಿಷನ್ ಮಾನಾ ಬ್ಲ್ಯಾಕ್ ನೋಡ್ತಾ ಇದ್ದೀರಾ. ಬ್ರ್ಯಾಂಡ್ ನ್ಯೂ ಮಾನಾ ಬ್ಲ್ಯಾಕ್ ಹಿಮಾಲಯನ್ ರ್ಯಾಲಿ ಎಡಿಷನ್ 69 ವ್ಯಾಂಡರ್ಲಸ್ ಫೈನಲಿ ಪರ್ಚೇಸ್ ಮಾಡಿದ್ದಾಗಿದೆ. ಮಾನಾ ಬ್ಲ್ಯಾಕು, ಇವರು ಎಂಡ್ಯೂರು, ನಮ್ಮದು 411 ಹಿಮಾಲಯನು ಬರುತ್ತೆ. ಈ ಥರ ಮಾಡಿದ್ರೆ RX ಇಲ್ಲ ಆಡಿ ತೊಗೊಂಡು ಬರ್ತೀನಿ. ಟ್ರಸ್ಟ್ ಇನ್ ಮ್ಯಾನಿಫೆಸ್ಟೇಷನ್. RX ತೊಗೊಂಡು ಬರ್ತೀನಿ, ಅಂದರೆ ಆಡಿ ತೊಗೊಂಡು ಬರ್ತೀನಿ. ಸೂಪರ್ ಮಗ. ಸೊ ಫಸ್ಟ್ ಫ್ಯೂಲ್ ಅಂದಿದ ತಕ್ಷಣ ಯಾವುದೇ ಕಾರಣಕ್ಕೂ ನಾನು ಇದೇನೋ XP ಅದು ಇದು ಪವರ್ ಪೆಟ್ರೋಲೆಲ್ಲ ಹಾಕ್ಸೋ ಸೀನಿಲ್ಲ. ನಾರ್ಮಲ್ ಪೆಟ್ರೋಲು ಅದನ್ನೇ ಹಾಕ್ಸೋದು. 500 rupees ಇವಾಗ. ಹಾಂ ಬನ್ನಿ. ಡೀಸೆಲ್ ತಾನೇ? ಪೆಟ್ರೋಲ್. ಹಾಂ ಪೆಟ್ರೋಲ್. ಸೊ ಎಲ್ಲದಕ್ಕಿಂತ ಮುಂಚೆ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಿತ್ತು ಹೊಸ ಗಾಡಿ ಬಿತ್ತು. ಹೆಂಗೆ ಗುರು ಟ್ವಿಸ್ಟ್ ಮೇಲೆ ಟ್ವಿಸ್ಟು.
ಕ್ಯಾಮೆಟ್ ವೈಟ್ ಅನ್ಕೊಂಡ್ರಲ್ಲ, ಕ್ಯಾಮೆಟ್ ವೈಟ್ ಹೆಂಗಿದೆ? ಡಿಪ್ರೆಷನ್. ಆ್ಯಕ್ಚುಲಿ ಇವ್ರು ಯಾರಿಗೂ ಹೇಳೇ ಇಲ್ಲ ನಾನು ಈ ಗಾಡಿ ತೊಗೊತಾ ಇದ್ದೀನಿ ಅಂತ. ಸೊ ಸರ್ಪ್ರೈಸ್ ಆಗಿದ್ದಾರೆ ಅವರೇ ಇವಾಗ ಈ ಗಾಡಿ ನೋಡ್ಬಿಟ್ಟು. ಮಾನಾ ಬ್ಲ್ಯಾಕ್. ಸ್ಪೆಷಲ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಟು ಅಕ್ಲೈನ್ ಮೋಟರ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ಸ್ ಎಲ್ಲ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಕೇಳಿದ್ರೆ ಮಗಳ ಬರ್ಡೇಗೆ ಕೇಕ್ ಕಟ್ಟಿಂಗು. ಗಾಡಿ ತೊಗೊಂಡು ಇನ್ನೂ ಒಂದು 10 ಕಿಲೋಮೀಟ್ರ್ ಆಗಿಲ್ಲ, ಆಗಲೇ ಆಫ್ ರೋಡ್ ಬಂದಿದ್ದೀವಿ ನೋಡಿ ಸ್ನೇಹಿತರೆ. ನಮ್ಮ ಏರಿಯಾದಲ್ಲಿ ಇರುವಂಥ ಆಫ್ ರೋಡು, ಅದಕ್ಕೆ ಬಂದಿದ್ದೀವಿ. ಹೊಡಿವಾ ಸ್ನೇಹಿತರೆ, ಇವತ್ತು ನನ್ನ ಮಗಳ ಬರ್ಡೇ. ಹ್ಯಾಪಿ ಬರ್ಡೇ ಕಣ್ಣಮ್ಮ. ಅಯ್ಯಪ್ಪ ಹ್ಯಾಪಿ ಬರ್ಡೇ. ನೋಡಿ ಎಲ್ಲರೂ ನೋಡು, ಎಲ್ಲರೂ ನೋಡಿ ಎಷ್ಟು ಜನ ಮುಂದೆ ನಿಮ್ಮ ಬರ್ಡೇಗೆ. ನಮ್ಮ ಅಪ್ಪ ಅಮ್ಮಂಗೆ ಸುಮ್ಮನೆ ಈ ಗಾಡಿ ತೋರಿಸಿ ಚಳ್ಳೆಯನ್ನು ತಿನ್ಸೋಣ ಅಂತಿದ್ದೀನಿ. ನೋಡೋಣ ಹೆಂಗಿದೆ ಗಾಡಿ, ಹೆಂಗಿದೆ ನೋಡಿ ಬಾರಮ್ಮ. ಹಾಂ ರಾಯಲ್ ಎನ್ಫೀಲ್ಡೇ ತೊಗೊಂಡಿಲ್ಲ ನಾನು. ಹೆಂಗಿದೆಯಮ್ಮ? ಮನ್ಸಾರ ಹೇಳು ನೀನು, ಮನ್ಸಾರ ಅಂತ ಹೇಳ್ತಿಲ್ಲ ನೀನು. ಇದು ಬೇಡ ಅಂತಂದಿದ್ದೆ ನೀನು ಸ್ಟೋರಿಯಲ್ಲಿ, ಒಳ್ಳೆ ಚೆನ್ನಾಗಿಲ್ಲ ಅಂತ. ಅದು ನಾನು ತೊಗೊಂಡಿದ್ದೀನಿ ಅಂತನಾ? ಬಂತು ನೋಡ ಗಾಡಿ ಹೆಂಗಿದೆ. ಇದೇ ಅಮ್ಮ ಗಾಡಿ ನಂಬರ್ ನೋಡಿ, ಗಾಡಿ ನಂಬರ್ ನೋಡು ಕರೆಕ್ಟ್ ಆಗತ್ತೆ. ಅಲ್ಲ ಇಲ್ಲೂ ನೋಡು ಗಾಡಿ ನಂಬರು. ಇವ್ರಿಗೆ ಕನ್ಫ್ಯೂಷನ್ ಆದ್ರು. ಇದೇ ನಮ್ಮ ದೇವಸ್ಥಾನ. ಫಸ್ಟು ಇಲ್ಲಿ ಬಂದು ಅಮ್ಮಂಗೆ ಗಾಡಿ ತೋರಿಸ್ಬೇಕು ಅಂತ ಇತ್ತು. ಅಪ್ಪ ಬರಪ್ಪ ನೋಡಿ, ಇದೇ ನಮ್ಮ ದೇವಸ್ಥಾನ. ಅಲ್ಲಿ ಬರಬೇಕಾ? ಹಾಂ, ಯಾಕೆ? ಎಕ್ಸೈಟ್ಮೆಂಟ್ ಈ ಲೆವೆಲಲ್ಲಿ ಇದೆ ಇವಾಗ ನಮ್ಮ ತಂದೆಗೆ. ಏನಪ್ಪ ಹೆಂಗಿದೆ? ಸೂಪರಪ್ಪ. ಚೆನ್ನಾಗಿದೆಯಾ? ಎಸ್. ನ್ಯೂಟ್ರಲ್ ಮಾಡಿ ಪಚ್ಚಿ. ಇಲ್ಲ ಸ್ಟಾರ್ಟ್ ಆಗಿ ಅದು ಹೊಸ ಗಾಡಿ ಅಲ್ವಾ, ಸ್ವಲ್ಪ ಇರುತ್ತೆ. ನಡಿ ಜಾಲಿ ರೈಡ್ ಹೋಗ್ಬಿಟ್ರಿ ಎಲ್ಲರ. ಅಷ್ಟೇ. ಅವ್ರು ಫಸ್ಟ್ ಬಂದಿದ್ದೆ, ಅವ್ರ ನಂಬರ್ನೇ ನೋಡಿ ಫಸ್ಟು. ಬಟ್ ಯಾವ ಊರು ನೋಡಮ್ಮ? ಯಾವುದು ನಂಬರ್? ನೆಕ್ಸ್ಟ್ ಯಾವುದು? ಹಾಂ, ನೆಕ್ಸ್ಟ್ 14 ಶಿವಮೊಗ್ಗ ಗಾಡಿ ರಿಜಿಸ್ಟ್ರೇಷನ್ನು. ಇಲ್ಲಿ ಮ್ಯಾಂಬನ ನೀಟಾಗಿ ಶೆಡ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನು ಜಾಸ್ತಿ ಓಡ್ತಾನೆ ಅವನಕ್ಕಿಂತ. ಅವನು ಅಂತಂದರೆ ಈಗ ಅವನಿಗೆ ಹೆಸರು ಇಡಬೇಕಲ್ವಾ, ಅವನ ಹೆಸರು ಅತಿ ಶೀಘ್ರ ರಿವೀಲ್ ಮಾಡ್ತೀನಿ ವ್ಲಾಗ್ ಎಂಡಲ್ಲಿ. ಸ್ಟೇ ಟ್ಯೂನ್. ನೋಡಿ ವೆಯ್ಟ್ ಮಾಡು.
ಡಿ ಇಂದನೇ ಸ್ಟಾರ್ಟ್ ಆಗುತ್ತೆ. ಕಾಲ